ಹೆಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಹೊಸ ವೀಕ್, ಹೊಸ ವೈಬ್ಸ್. ಸೊ ಇವತ್ತು ವೀಕೆಂಡು. ಬೆಳಗ್ಗೆ ಎದ್ದೇಳಕ್ಕೆ ಮನಸ್ಸೇ ಇರಲಿಲ್ಲ ವೀಕೆಂಡ್ ಅಂತ. ಇನ್ನೇನು ಮಾಡೋದು, ಏನಾದರೂ ಕೆಲಸ ಇದ್ದೇ ಇರುತ್ತೆ. ಹಾಗಾಗಿ ಎದ್ದು ಅಷ್ಟೊತ್ತಿಗೆ ಕಸ ಕೂಡ ಬಂದಿತ್ತು, ಅದನ್ನು ಹಾಕಿ ಮತ್ತು ಹೊಸದಾಗಿ ಅದು ಗಾರ್ಬೇಜ್ ಕವರ್ ಹಾಕಿಬಿಡೋಣ ಅಂತ ಡಸ್ಟ್ಬಿನ್ನಿಗೆ ಹಾಕಿ ಇವಾಗ ನೀಟಾಗಿ ಎಲ್ಲರೂ ಹೇಳೋಷ್ಟಕ್ಕೆ ಮುಂಚೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮಕ್ಕಳಿರೋ ಮನೆಯಲ್ಲಿ ಅವ್ರು ಹೇಳೋದಕ್ಕಿಂತ ಮುಂಚೆ ಮನೆ ಕ್ಲೀನ್ ಮಾಡ್ಕೊಳ್ಬೋದು. ಅವ್ರು ಇದ್ದಾಗ ಮಾಡ್ಕೊತಿದ್ರೆ ಇನ್ನಷ್ಟು ಕೆಲಸ ಜಾಸ್ತಿ ಅಂತ ಅನ್ನಿಸ್ಬಿಡುತ್ತೆ. ಹಾಗಾಗಿ ಫಸ್ಟ್ ಕ್ಲೀನ್ ಮನೆಯೆಲ್ಲ ಕ್ಲೀನ್ ಆದಮೇಲೆ ಬಿಸಿ ಬಿಸಿ ಕಾಫಿ ಅಥವಾ ಟೀ ಏನಾದರೂ ಬೇಕು ಅನಿಸ್ತು. ಹಾಗಾಗಿ ಇವತ್ತು ಕಾಫಿನೇ ಕುಡಿಯೋಣ ಅಂತ ಇವಾಗ ನನಗೊಬ್ಳಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ನನ್ನ ಒಬ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಒಬ್ಬಳೇ ಟೈಮ್ ಸ್ಪೆಂಡ್ ಮಾಡೋದು ಬೇರೆ ಲೆವೆಲಲ್ಲೇ ಇರುತ್ತೆ. ತುಂಬಾ ಪೀಸ್ಫುಲ್ಲಾಗಿರುತ್ತೆ. ವಾತಾವರಣವೂ ಅಷ್ಟೇ ಪೀಸ್ಫುಲ್ಲಾಗಿರುತ್ತೆ. ಬಿಸಿ ಬಿಸಿ ಕಾಫಿ ಜೊತೆ ನಮ್ಮ ಓನ್ ಕಂಪನಿ ಎಂಜಾಯ್ ಮಾಡೋದಿದೆಯಲ್ಲ, ವಂಡರ್ಫುಲ್. ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕಾಫಿ ಕುಡಿದೆಲ್ಲ ಆದಮೇಲೆ ಇವಾಗ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡೋಣ ಅಂತ ಬಂದೆ. ಬೆಳಗ್ಗೆ ಹೇಳಿದ ತಕ್ಷಣವೇ ದೇವ್ರ ಪೂಜೆ ಮಾಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಅವತ್ತು ಹೋಲ್ ಡೇ ಫುಲ್ ಆಫ್ ಪಾಸಿಟಿವಿಟಿ ಇರುತ್ತೆ. ದೇವ್ರ ಪೂಜೆ ಮಾಡಿ ಹಾಗೆ ಸ್ವಲ್ಪ ಜಪ ಕೂಡ ಮಾಡ್ತೀನಿ. ಅದೊಂಥರ ಮೆಡಿಟೇಷನ್ ಇದ್ದಂಗೆ. ನಾನು ಹೋಲ್ ಡೇ ಪವರ್ಫುಲ್ಲಾಗಿ ಮತ್ತು ಪ್ರೊಡಕ್ಟಿವ್ ಆಗಿ ಆ ಡೇನ ಸ್ಟಾರ್ಟ್ ಮಾಡಬೇಕು ಅಂದರೆ ಈ ರಿಚುವಲ್ನ ಪ್ರತಿದಿನ ನಾನು ಫಾಲೋ ಮಾಡ್ತೀನಿ. ನಂತರ ಬಟ್ಟೆ ವಾಶ್ ಹಾಕಿದ್ದೆ ರಾತ್ರಿ. ಅದನ್ನು ಒಣೆ ಹಾಕಬೇಕಿತ್ತು. ಹಾಗಾಗಿ ಅದನ್ನು ಕೂಡ ಆ ಕೆಲಸ ಕೂಡ ಮಾಡ್ಕೊತಿದ್ದೀನಿ. ಮತ್ತು ಸಂಜೆ ಆಚೆ ಹೋಗಬೇಕು ಅಂದು, ಹಾಗಾಗಿ ಫೋರಮ್ ಮಾಲ್ಗೆ ಹೋಗಿದ್ವಿ. ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅವಳು ಆಟ ಆಡಬೇಕು ಅಂದು ಅದು ಇದು ಆಟ ಆಡಿಸ್ಕೊಂಡು ಅವಳ ಜೊತೆ ನಾವು ಕೂಡ ಮಕ್ಕಳಾಗಿ ಹೋಗ್ಬಿಟ್ಟಿದ್ವಿ. ವೀಕೆಂಡು ಆಚೆ ಕಡೆ ಇದ್ದೇ ಇರುತ್ತೆ. ಅಲ್ಲೇ ಊಟ ಮಾಡಿಕೊಂಡು ವಾಪಸ್ ಬರೋಷ್ಟ್ರಿಗೆ ಲೇಟ್ ಆಗಿಬಿಡ್ತು. ಮತ್ತೆ ನಾನು ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಗುಡ್ ಮಾರ್ನಿಂಗ್. ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದೆ. ಎದ್ದು ಸ್ವಲ್ಪ ಫ್ರೆಶಪ್ ಆಗಿ ಸ್ನಾನ ಎಲ್ಲ ಮಾಡಿ ಎಲ್ಲ ಮಾಡೋಷ್ಟ್ರಿಗೆ ಧೃತಿ ಕೂಡ ಎದ್ಲು. ಅವಳಿಗೆ ಎವ್ರಿ ವೀಕೆಂಡ್ ಅವಳಿಗೆ ಹೇರ್ ವಾಶ್ ಮಾಡ್ತೀನಿ, ಹೆಡ್ ಬಾತ್ ಮಾಡಿಸ್ತೀವಿ. ಹಾಗಾಗಿ ಅವಳಿಗೆ ಆಯಿಲ್ ಮಸಾಜ್ ಮಾಡಿ ಎಲ್ಲದನ್ನು ಮಾಡ್ತೀವಿ. ಯಾಕಂದರೆ ಮಕ್ಕಳು ತುಂಬ ಕುಣಿದಿರ್ತಾರೆ, ವಾರವೆಲ್ಲ ಚೆನ್ನಾಗಿ ಕುಣಿದಿರ್ತಾಳೆ. ಹಾಗಾಗಿ ಮೈಗೆ ಎಲ್ಲದು ಎಣ್ಣೆ ಹಚ್ಚಿ ನೀಟಾಗಿ ಅವಳಿಗೊಂದು ಸ್ವಲ್ಪ ಮಸಾಜ್ ಮಾಡಿ ಅವಳಿಗೂ ರಿಲ್ಯಾಕ್ಸೇಷನ್ ಡೇ ಬೇಕು ಅಲ್ವಾ. ಹಾಗಾಗಿ ಅದನ್ನು ಕೂಡ ಅವಳಿಗೆ ಮಾಡಿಕೊಡ್ತೀನಿ ವೀಕ್ಲಿ ಒನ್ಸು.
ಮತ್ತು ವ್ಲಾಗ್ನ ಆಮೇಲೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಅದು ಇದು ಕೆಲಸ ಇತ್ತು. ಮತ್ತು ನಾವು ಫಿಲಮ್ ನೋಡಿಕೊಂಡು ಅದು ಇದು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಡಿನ್ನರಲ್ಲಿ ಬರೋಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ. ಸೊ ಅವರು ಉಪ್ಪಿಟ್ಟನ್ನ ಮಾಡಿಕೊಡ್ತೀನಿ ಅಂತ ಅಂದರು. ಸೊ ಹಾಗೆ ಅವರೇ ಮಾಡ್ತಾಯಿದ್ದಾರೆ. ಸೊ ಸಿಂಪಲ್ ರೆಸಿಪಿ ಆಗಿರ್ಬೋದು, ಅದರಲ್ಲಿ ಪ್ರೀತಿ ಕೂಡ ಇರುತ್ತೆ ಅಲ್ವಾ. ಸೊ ಕೆಲವೊಮ್ಮೆ ನಮ್ಮವರು ನಮಗೆ ಮಾಡಿಕೊಟ್ಟಾಗ ಅದು ಸಿಂಪಲ್ ಆಗಿರ್ಬೋದು, ಅದು ತುಂಬಾ ಕಂಫರ್ಟಿಂಗ್ ರೆಸಿಪಿ ಆಗಿರುತ್ತೆ. ಸೊ ನನಗಂತೂ ಬಿಸಿ ಬಿಸಿ ಉಪ್ಪಿಟ್ಟಿದ್ದರೆ ಆರಾಮಾಗಿ ತಿನ್ಕೊಂಡು ಬರ್ತೀನಿ, ನನಗೇನು ಬೇಜಾರಾಗಲ್ಲ. ಬಟ್ ನನಗೆ ಅವ್ರು ಮಾಡಿಕೊಡ್ತೀನಿ ಅಂತ ಅಂದಲ್ವ, ಅದೇ ದೊಡ್ಡ ಖುಷಿ ಆಯಿತು. ಸೊ ಹಾಗೆ ಇಬ್ಬರು ಮಾತಾಡಿಕೊಂಡು ಅದು ಇದು ಕೆಲಸ ಮಾಡಿಕೊಂಡು ಇಬ್ಬರು ಡಿನ್ನರ್ನ ರೆಡಿ ಮಾಡಿದ್ವಿ. ಕೆಲವೊಂದು ಸತಿ ಇದು ಅವಶ್ಯಕತೆ ಇರುತ್ತೆ, ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದು. ಸೊ ಮಕ್ಕಳಾದ್ಮೇಲೆ ಇವೆಲ್ಲ ನಾವು ಮಾಡ್ತಾನೆ ಇರಲ್ಲ ಟೈಮ್ ಸ್ಪೆಂಡು. ಸೊ ಈ ರೀತಿ ಸಣ್ಣ ಪುಟ್ಟ ಮೂಮೆಂಟ್ಸ್ಗಳನ್ನ ಶೇರ್ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೊಳ್ಳೆ ಮೆಮೊರೀಸ್ ಕ್ರಿಯೇಟ್ ಆಗುತ್ತೆ. ಸೊ ನನಗೆ ಈ ಥರ ಚಿಕ್ಕ ಚಿಕ್ಕ ವಿಷಯಗಳು ತುಂಬಾ ಮ್ಯಾಟರ್ಸ್ ಆಗುತ್ತೆ. ಸೊ ಉಪ್ಪಿಟ್ಟು ರೆಡಿ ಆಯಿತು. ಸೊ ಇವಾಗ ಏನಿದ್ರು ಬ್ಯಾಟಿಂಗ್ ಮಾಡೋದೆ. ಸೊ ಇದಾಗಿತ್ತು ನಮ್ಮ 2 ದಿನದ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮತ್ತೆ ಮುಂದಿನ ದಿನದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.